ಅರಸೀಕೆರೆಯಲ್ಲಿ ಹೊಸ ಬಸ್ ನಿಲ್ದಾಣ ನಿರ್ಮಾಣಕ್ಕೆ ಶೀಘ್ರ ಚಾಲನೆ. ಶಾಸಕ ಶಿವಲಿಂಗೇಗೌಡರಿಂದ ಬಸ್ ನಿಲ್ದಾಣ ಕಾಮಗಾರಿ ವೀಕ್ಷಣೆ. ಅರಸೀಕೆರೆಯಲ್ಲಿ ಹೊಸದಾಗಿ ಬಸ್ ನಿಲ್ದಾಣ ನಿರ್ಮಾಣವಾಗಿದ್ದು, ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಅಧಿಕಾರಿಗಳೊಂದಿಗೆ ಭೇಟಿಯನ್ನ ನೀಡಿ ಗ್ರಾಮಾಂತರ ಬಸ್ ನಿಲ್ದಾಣ ಹಾಗೂ ನಗರ ಬಸ್ ನಿಲ್ದಾಣಗಳ ಕಾಮಗಾರಿ ವೀಕ್ಷಣೆಯನ್ನ ನಡೆಸಿ ಯೋಜನೆಯ ತಾಂತ್ರಿಕ ಅಂಶಗಳನ್ನು ಪರಿಶೀಲಿಸಿದರು. ರಾಜ್ಯ ಗೃಹ ಮಂಡಳಿಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಗೃಹ ಮಂಡಳಿ ಅಧ್ಯಕ್ಷರಾದ ಶಾಸಕ ಕೆಎಂ ಶಿವಲಿಂಗೇಗೌಡರು ಮಾತನಾಡಿ, ನಗರದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನ ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದು, ತಾಲೂಕಿನಲ್ಲಿ ದಿನೇ ದಿನೇ ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದು, ಸಾರ್ವಜನಿಕರ ಸೌಲಭ್ಯಕ್ಕಾಗಿ ಸುಮಾರು 30 ರಿಂದ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಗರ ಸಾರಿಗೆ ನಿಲ್ದಾಣ ಹಾಗೂ ಗ್ರಾಮೀಣ ಸಾರಿಗೆ ನಿಲ್ದಾಣವನ್ನ 2 ಭಾಗಗಳಾಗಿ ನಿರ್ಮಾಣ ಮಾಡಲಾಗ್ತಾ ಇದೆ. ಇನ್ನು ಕೇವಲ 3 ದಿನಗಳಲ್ಲಿ ಭೂಮಿ ಪೂಜೆ ನೆರವೇರಲಿದೆ. ಅಲ್ಲದೆ ಇದೇ ಜಾಗದಲ್ಲಿ ಬಸವಣ್ಣನವರ ಪುತ್ಥಳಿ ನಿರ್ಮಾಣ ಮಾಡಿದ್ದು, ಮುಖ್ಯಮಂತ್ರಿಗಳಿಂದ ಗುದ್ದಲಿ ಪೂಜೆ ಶೀಘ್ರದಲ್ಲಿಯೇ ನೆರವೇರಲಿದೆ ಎಂದಿದ್ದಾರೆ. ಹೊಸದಾಗಿ ಅರಸೀಕೆರೆಗೆ ಮಂಜೂರಾಗಿರ್ತಕ್ಕಂಥ ಹೊಸ ಬಸ್ ನಿಲ್ದಾಣವನ್ನು ವೀಕ್ಷಣೆ ಮಾಡಿ ಇಂಜಿನಿಯರ್ ಅವರು ಇವತ್ತು ಜಾಗವನ್ನು ನೋಡಲಿಕ್ಕೆ ಬಂದಿದ್ದಾರೆ. ಬಂದಂಥ ಸಂದರ್ಭದಲ್ಲಿ 2 ಬಸ್ ನಿಲ್ದಾಣಗಳನ್ನು ಮಾಡ್ತಾ ಇದ್ವಿ. ಒಂದು ನಗರ ಸಾರಿಗೆ, ಇನ್ನೊಂದು ಗ್ರಾಮೀಣ. ಏನು ಪಶುಸಂಗೋಪನಾ ಇಲಾಖೆಯ ಜಾಗ ಇತ್ತು, ಆ ಜಾಗದಲ್ಲಿ ಇವತ್ತು ಗ್ರಾಮೀಣ ಬಸ್ ಸ್ಟ್ಯಾಂಡನ್ನು ಮತ್ತು ಇಲ್ಲಿ ನಗರ ಬಸ್ ಸ್ಟ್ಯಾಂಡನ್ನು ಮಾಡಿ ಹೊಸದಾಗಿ ಕೋಟ್ಯಾಂತರ ರೂಪಾಯಿ ಹಣದಲ್ಲಿ, ಸುಮಾರು 30-40 ಕೋಟಿ ಹಣದಲ್ಲಿ ಇವತ್ತು ದೊಡ್ಡ ಪ್ರಮಾಣದ ಒಂದು ಬಸ್ ನಿಲ್ದಾಣವನ್ನು ಮಾಡಲಿಕ್ಕೆ ಮಂಜೂರಾತಿಯಾಗಿ ಟೆಂಡರ್ ಆಗಿ ಶಂಕರ್ ಅನ್ನತಕ್ಕಂಥವ್ರಿಗೆ ಟೆಂಡರ್ ಆಗಿದೆ. ಗುತ್ತಿಗೆದಾರರು ಇನ್ನೊಂದು 3-4 ದಿವಸದಲ್ಲಿ, ಒಳ್ಳೆಯ ದಿವಸದಲ್ಲಿ ಭೂಮಿ ಪೂಜೆ ಕಾರ್ಯ ನಡೆಸಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸುಸಜ್ಜಿತವಾಗಿರ್ತಕ್ಕಂಥ ಬಸ್ ನಿಲ್ದಾಣ ಇಲ್ಲೇ ಆಗಬೇಕು, ಹೊರವಲಯಕ್ಕೆ ಹೋಗ್ಕೂಡ್ದು ಅಂತ ಹೇಳಿ, ಇದು ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣ 2 ಒಂದೇ ಕಡೆ ಇರಬೇಕು ಅಂತ ಹೇಳಿ ನಮ್ಮ ಜನ ಎಲ್ಲ ಅಪೇಕ್ಷೆ ಪಟ್ಟದ್ರಿಂದ ಪಶುಸಂಗೋಪನಾ ಇಲಾಖೆಯ ಜಾಗವನ್ನು KSRTC ಅವರಿಗೆ ಕೊಡಿಸಿ, ಇವಾಗ ಅವರಿಗೆ ಮತ್ತೊಂದು ಹೊಸ ಕಟ್ಟಡವನ್ನು ತಾಲೂಕ್ ಪಂಚಾಯತಿ ಹತ್ರ ಕಟ್ಟಿಕೊಟ್ಟು, ತಾಲೂಕು ಆಫೀಸ್ ಹತ್ರ ಈಗ ಅದನ್ನು ತೆರವುಗೊಳಿಸಿದ್ದೀವಿ. ಆ ಜಾಗದಲ್ಲಿ ಕೆಲಸ ಶುರುವಾಗುತ್ತೆ. ಅದಲ್ಲದಲೇ ಇದೇ ಜಾಗದಲ್ಲಿ ಬಸವಣ್ಣನವರ ಸ್ಟ್ಯಾಚ್ಯೂನು ನಿರ್ಮಾಣ ಮಾಡ್ತಾಯಿದ್ದೀವಿ. ಆ ಬಸವಣ್ಣನವರ ಸ್ಟ್ಯಾಚ್ಯೂನು ಸಹಿತ ಇದೇ ಜಾಗದಲ್ಲಿ ಭೂಮಿ ಪೂಜೆಯನ್ನು ಮುಖ್ಯಮಂತ್ರಿಗಳಿಂದ ಮಾಡಿಸಿದ್ದೀವಿ. ಆ ಜಾಗವನ್ನು, ಆ ಬಸವಣ್ಣನವರ ಸ್ಟ್ಯಾಚ್ಯೂ ಕೆಲಸನೂ ಸಹ ಈ ಬಸ್ ಸ್ಟ್ಯಾಂಡ್ ಕೆಲಸದ ಜೊತೆಯಲ್ಲಿ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನು. ಇನ್ನು ಈ ವೇಳೆ ಅರಸೀಕೆರೆ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕರ್ನಾಟಕ ಸರ್ಕಾರದ ನಾಮ ನಿರ್ದೇಶಿತ ಸದಸ್ಯರು, ಘಟಕ ಹಾಗೂ ನಿಲ್ದಾಣ ವ್ಯವಸ್ಥಾಪಕರು, ಸಿಬ್ಬಂದಿಗಳು ಸೇರಿದಂತೆ ಸ್ಥಳೀಯ ಮುಖಂಡರು ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.